ಮಹಾಭಾರತ ವಿಶೇಷ ಕಾರ್ಯಕ್ರಮದ ನಮ್ಮ ಸ್ವಾತಂತ್ರ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ನನ್ನ ಜೊತೆಯಲ್ಲಿದ್ದಾರೆ ನನ್ನ ಕಲೀಗ ರಂಜಿತ್ ಶಿರಿಯಾರ್. ಸ್ವಾತಂತ್ರ್ಯ ದಿನಾಚರಣೆದ ಸಂಭ್ರಮದಲ್ಲಿದ್ದೇವೆ, ಅದನ್ನ ಸಂಭ್ರಮದಿಂದ ಆಚರಿಸಿದ್ದೇವೆ ಕೂಡ. ಹಾಗಾಗಿ ಇವತ್ತಿನ ಈ ದಿನ ಸ್ವಾತಂತ್ರ್ಯದ ಬಗ್ಗೆನೇ ಒಂದು ವಿಶೇಷ ಚಿಂತನ ಮಂಥನ ಕಾರ್ಯಕ್ರಮವನ್ನ ರಿಪಬ್ಲಿಕ್ ಕನ್ನಡದ ಮಹಾಭಾರತ ಕಾರ್ಯಕ್ರಮದ ಭಾಗವಾಗಿ ಹಮ್ಮಿಕೊಂಡಿದ್ದೇವೆ. ಈ ಸ್ವಾತಂತ್ರ್ಯ ಅನ್ನೋದು ಒಂದು ಸ್ಥಿರ ಪರಿಸ್ಥಿತಿನ, ಅಂದರೆ ಬ್ರಿಟಿಷರ ಮುಷ್ಟಿಯಿಂದ ಭಾರತವನ್ನು ಹೋರಾಡಿ ವಾಪಸ್ ಪಡೆದ್ವಿ, ಅಲ್ಲಿಗೆ ಭಾರತ ಸ್ವತಂತ್ರ ದೇಶವಾಯಿತು. ಆದರೆ ಭಾರತದ ಸ್ವಾತಂತ್ರ್ಯಕ್ಕೆ, ಸಾರ್ವಭೌಮತ್ವಕ್ಕೆ ಸವಾಲುಗಳು ಅಂದಿಗೆ ನಿಂತು ಹೋಯ್ತಾ? ಪಾಕಿಸ್ತಾನದ ಜೊತೆಯಲ್ಲಿ ಯುದ್ಧ ಆಯಿತು, ಚೀನಾದ ಜೊತೆಯಲ್ಲಿ ಯುದ್ಧ ಆಯಿತು, ಅತಿಕ್ರಮಣಗಳು ಈ ದಿನಕ್ಕೂ ಕೂಡ ಆಗ್ತಾ ಇದೆ, ಭಯೋತ್ಪಾದನಾ ದಾಳಿಗಳಾಗ್ತಾ ಇವೆ. ಅಲ್ಲಿಗೆ ನಮ್ಮ ಸ್ವಾತಂತ್ರ್ಯಕ್ಕೆ, ನಮ್ಮ ದೇಶದ ಸಾರ್ವಭೌಮತ್ವಕ್ಕೆ ಪದೇ ಪದೇ ದಾಳಿಗಳು ಆಗ್ತಲೇ ಇದೆ. ಕೇವಲ ಇಷ್ಟು ಮಾತ್ರ ಅಲ್ಲ, ನಮ್ಮ ನೆಲ, ಜಲ, ಸಂಸ್ಕೃತಿ, ಕಡೆಗೆ ನಮ್ಮ ಅಸ್ಮಿತೆ, ಇದರ ಮೇಲೂ ಕೂಡ ಬೇರೆ ಬೇರೆ ಸ್ವರೂಪದ ದಾಳಿಗಳಾಗ್ತಾ ಇದೆ. ಹಾಗಾಗಿ ಕೇಳಿದ್ದು ಸ್ವಾತಂತ್ರ್ಯ ಅನ್ನೋದು ಒಂದು ಸ್ಥಿರ ಪರಿಸ್ಥಿತಿನ ಅಂತ ಹೇಳಿ. ಎಸ್, ನಮಗೆ ಅಂದು ಇಂದು ಮುಂದು ದೇಶವೇ ಮೊದಲು. ಬ್ರಿಟಿಷರ ಕಪಿಮುಷ್ಟಿಯಲ್ಲಿದ್ದ ಭಾರತಕ್ಕೆ ಸ್ವಾತಂತ್ರ್ಯವನ್ನ ಕೊಡಿಸುವಲ್ಲಿ ದೇಶದ ನಾಗರಿಕರೆಲ್ಲರೂ ಕೂಡ ಒಂದಾಗಿದ್ರು. ಆದರೆ ಇವತ್ತು 77ನೇ ಸ್ವಾತಂತ್ರ್ಯದ ಸಂಭ್ರಮದಲ್ಲಿ ನಾವಿದ್ದೀವಿ. ದೇಶದ ಸಾರ್ವಭೌಮತ್ವಕ್ಕೆ ಸವಾಲುಗಳು ಎದುರಾದಾಗ ಅದನ್ನು ಎದುರಿಸೋದಕ್ಕೆ ಕೇವಲ ಸೈನಿಕರು ಮತ್ತೆ ಸರ್ಕಾರ ಇವರು ಹೊಣೆ ಮಾತ್ರನಾ? ಜನಸಾಮಾನ್ಯರು, ನಾಗರಿಕರ ಜವಾಬ್ದಾರಿ ಏನು? ಇದೆಲ್ಲದರ ಕುರಿತಾಗಿ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಚಿಂತನ ಮಂಥನ. ನಮ್ಮ ಜೊತೆಯಲ್ಲಿ ಈ ದೇಶಕ್ಕೋಸ್ಕರ ಸೇವೆಗೈದಂತಹ ನಿವೃತ್ತ ಸೈನಿಕರಿದ್ದಾರೆ, ಅವರ ಜೊತೆಯಲ್ಲಿ ಇವತ್ತಿನ ಡಿಬೇಟನ್ನು ನಾವು ಶುರು ಮಾಡೋಣ. ನಿಜ, ನಮ್ಮ ಇವತ್ತಿನ ಇಡೀ ದಿನದ ಚರ್ಚೆಯ ವಿಚಾರವೇ ಸ್ವಾತಂತ್ರ್ಯ ಅನ್ನೋದು ಸಿಕ್ಕೋಗಿರೋ ಒಂದು ಸ್ಥಿರವಾದ ಪರಿಸ್ಥಿತಿನ ಅಥವಾ ನಿರಂತರ ಸಂಘರ್ಷನ. ನಮ್ಮ ಪಾತ್ರ ಏನು? ಅದೊಂದು ನಿರಂತರ ಸಂಘರ್ಷ ಅನ್ನೋದಾದ್ರೆ ನಾವು ನೀವು ದೇಶದ ಸ್ವಾತಂತ್ರ್ಯವನ್ನ, ಸಾರ್ವಭೌಮತ್ವವನ್ನ ಕಾಪಾಡಲಿಕ್ಕೆ ಮಾಡಬೇಕಾಗಿರೋದೇನು? ಇದನ್ನ ಈ ದೇಶಕ್ಕೋಸ್ಕರ ಪ್ರಾಣವನ್ನಾದ್ರೂ ಅರ್ಪಣೆ ಮಾಡಲಿಕ್ಕೆ ಸಿದ್ಧರಾಗಿದ್ದ, ಈಗಲೂ ಕೂಡ ಸಿದ್ಧರಾಗಿರುವ ಮಾಜಿ ಸೈನಿಕರು, ಹಾಲಿ ಸೈನಿಕರ ಜೊತೆಯಲ್ಲಿ ಮಾಡೋ ಒಂದು ಸಣ್ಣ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ನಮ್ಮ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಏರ್ ಮಾರ್ಷಲ್ ಮುರಳಿ ಅವರಿದ್ದಾರೆ, ಹಾಗೆ ಕರ್ನಲ್ ಎ.ಜೆ. ಭಂಡಾರಿ ಅವರಿದ್ದಾರೆ, ಹಾಗೆ ಮಾಜಿ ಸೈನಿಕರ ಸಂಘದ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಶಿವಣ್ಣ ಅವರಿದ್ದಾರೆ, ಹಾಗೆ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಬೆಂಗಳೂರು ಅಧ್ಯಕ್ಷರಾದ ಸಿ ವೇಣು ಅವರಿದ್ದಾರೆ. ಇದರ ಜೊತೆಗೆ ಸೇನೆಯಲ್ಲಿ ಸೇವೆಯನ್ನು ಸಮರ್ಪಿಸಿದ ಅನೇಕರು ಇವತ್ತು ಲೈವ್ ಆಡಿಯನ್ಸ್ ಸ್ವರೂಪದಲ್ಲಿದ್ದಾರೆ. ನಮ್ಮ ಸೌಭಾಗ್ಯ ಇದು. ನಾನಾಗಲಿ ರಂಜಿತ್ ಆಗಲಿ ಇವರ ಸಮನಾಗಿ ವೇದಿಕೆಯಲ್ಲಿ ಕೂತ್ಕೊಳ್ಳಿಕ್ಕೆ ಅರ್ಹರಲ್ಲ, ವೃತ್ತಿ ಧರ್ಮ. ಹೀಗಾಗಿ ಈ ವೇದಿಕೆಯಲ್ಲಿ ಕೂತು ನಮಗೆ ನಿಮಗೆ ಸ್ವಾತಂತ್ರ್ಯದ ಬಗ್ಗೆ ಇರುವ ಒಂದಷ್ಟು ಪ್ರಶ್ನೆಗಳ ಬಗ್ಗೆ ಇವರಿಂದ, ಈ ಮಹನೀಯರಿಂದ ಉತ್ತರವನ್ನು ಪಡ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ವಿ. ಕಾರ್ಯಕ್ರಮವನ್ನು ನಾನು ಏರ್ ಮಾರ್ಷಲ್ ಮುರಳಿ ಅವರನ್ನು ಮಾತನಾಡಿಸೋ ಮೂಲಕನೇ ಪ್ರಾರಂಭ ಮಾಡ್ತೀನಿ. ಮುರಳಿ ಸರ್, ಇವತ್ತೊಂದು ರಜಾ, ನಾಳೆ ವರಮಹಾಲಕ್ಷ್ಮಿ ರಜಾ, ಅದಾದ್ಮೇಲೆ 2 ವೀಕೆಂಡು. ಬಹುತೇಕರು ಸರ್ ದುಃಖ ಆಗುತ್ತೆ, ಆದರೂ ಬಹುತೇಕರು ನಾವು ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇ ಅಂದರೆ ಅದನ್ನು ನೋಡೋದೇ ಒಂದು ರಜೆ ದಿನ ಅಂತ ಹೇಳಿ. ಇಂಥವರ ನಡುವೆ ದೇಶವೇ ಮೊದಲು, ದೇಶಕ್ಕೋಸ್ಕರ ಏನಾದರೂ ಸರಿ ಅನ್ನೋ ಮನಸ್ಥಿತಿ ಸೈನಿಕರಲ್ಲಿ ಹೇಗೆ ಬರುತ್ತೆ ಸರ್? ಸ್ಮಿತಾ ಅವರೇ, ಮೊದಲನೇದಾಗಿ 78ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ನಾನು ಎಲ್ಲ ವೀಕ್ಷಕರಿಗೂ ನನ್ನ ನಮನಗಳು ಮತ್ತು ಅಭಿನಂದನೆಗಳು. ಮುಖ್ಯವಾಗಿ ರಿಪಬ್ಲಿಕ್ TV, ಕನ್ನಡ ಸುದ್ದಿವಾಹಿನಿ, ನೀವೆಲ್ಲ ನಮ್ಮನ್ನು ಮಾಡ್ಕೊಂಡಿದ್ದೀರ. ಇದಕ್ಕಿಂತ ದೊಡ್ಡ ವಿಷಯ ಬೇರೆ ಇಲ್ಲ. ನಮ್ಗೆ ಭಾಳ ಸಂತೋಷ ಆಗ್ತಾಯಿದೆ ನಿಮ್ಮ ಜೊತೆ ಇದ್ಬಿಟ್ಟು ನಮ್ಮ ಅನಿಸಿಕೆಗಳನ್ನು ಹಂಚ್ಕೊಳ್ಳೋಕ್ಕೆ. ಮೊದಲನೇದಾಗಿ ನೀವು ಭಾಳ ಚೆನ್ನಾಗಿ ಶುರು ಮಾಡಿದ್ರಿ ನೋಡಿ. ಈ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಅದರ ಥೀಮು ವಿಕಸಿತ್ ಭಾರತ್. ಈ ವರ್ಷದ್ದು ವಿಕಸಿತ್ ಭಾರತ್ ಅಂತ ನಮ್ಮ ಪ್ರಧಾನಮಂತ್ರಿಗಳು ಕೊಟ್ಟಿದ್ದಾರೆ. ವಿಕಸಿತ್ ಭಾರತ ಅಂದ್ರೇನು? 2047ನೇ ಇಸ್ವಿ ಹೊತ್ತಿಗೆ ನಾವು 5 ಟ್ರಿಲಿಯನ್ ಎಕಾನಮಿ ಆಗಿ, ನಮಗೆ ನಿರುದ್ಯೋಗತೆ ಪೂರ್ತಿ ಹೋಗಿ, ನಮ್ಮ ದೇಶದಿಂದ ನಾವು ಸುಭಿಕ್ಷರಾಗಿ, ನಾವು ಸುಖವಾಗಿ ಇದನ್ನು 3ನೇ ಸ್ಥಾನದಲ್ಲಿ ಬಂದು, ಇದು ಬೆಸ್ಟ್ ಎಕಾನಮೀಸ್ ಇನ್ ದ ವರ್ಲ್ಡ್ ಆಗಿ ಸುಖವಾಗಿರಬೇಕು ಅನ್ನುವಂಥದ್ದು ತಾತ್ಪರ್ಯ. 2023ನೇ ಇಸ್ವಿನಲ್ಲಿ ಪ್ರಧಾನಮಂತ್ರಿಗಳು ಹೇಳ್ತಾರೆ, ಸರ್ವೇ ಜನ ಸುಖಾಯ ಸರ್ವೇ ಜನ ಹಿತಾಯ ಅಂತಾರೆ. ಆಮೇಲೆ
ಅವ್ರು ಇನ್ನೊಂದು ಹೇಳ್ತಾರೆ, ನಾನು ಇವೆಲ್ಲ ನಿಮ್ಮ ಪ್ರಶ್ನೆ ಕನೆಕ್ಟ್ ಮಾಡ್ತಾ ಇದ್ದೀನಿ. ಅವ್ರು ಹೇಳ್ತಾರೆ, ನಮ್ಮ ದೇಶದಲ್ಲಿ ಕೋಟ್ಯಾಂತರ ಕೈಗಳಿವೆ, ಕೋಟ್ಯಾಂತರ ಬ್ರೈನ್ ಇದೆ, ಬುದ್ಧಿ ಮೆದುಳಿದೆ, ಕೋಟ್ಯಾಂತರ ಡ್ರೀಮ್ಸ್ ಇದೆ, ಆಸ್ಪಿರೇಷನ್ಸ್ ಇದೆ, ಆಮೇಲೆ ಡಿಟರ್ಮಿನೇಷನ್ ಇದೆ. ನಾವು ಏನು ಬೇಕಾದ್ರೂ ಮಾಡೋಕ್ಕೆ ಸಾಧ್ಯ ನಮ್ಮ ಕೈಲಿ. ನಿಜವಾಗ್ಲೂ ಮಾಡಿದ್ದೀವ ಅನ್ನೋ ಇಂಟ್ರಾಸ್ಪೆಕ್ಷನ್ ನಾವು ಮಾಡ್ಕೋಬೇಕು ಇವತ್ತು. ಯಾತಕ್ಕೆ? ಆಮೇಲೆ ಇನ್ನೊಂದು ಅವ್ರು ಹೇಳ್ತಾರೆ, ನಮ್ಮ ದೇಶದ ಶಕ್ತಿ ಏನು? ನಮ್ಮ ದೇಶದ ಶಕ್ತಿ ಟ್ರಸ್ಟ್ ಅಂತಾರೆ. ನಮ್ಮ ದೇಶದ ಶಕ್ತಿ ನಿಜವಾಗ್ಲೂ ಟ್ರಸ್ಟಾ? ನಿಜವಾಗ್ಲೂ ಆ ಟ್ರಸ್ಟು ಯಾರ ಮೇಲೆ? ನಮ್ಮ ಮೇಲ, ಸೈನಿಕರ ಮೇಲೆ ಟ್ರಸ್ಟು, ಅಥವಾ ಸರ್ಕಾರದ ಮೇಲೆ, ಅಥವಾ ನಮ್ಮ ಜನಗಳ ಟ್ರಸ್ಟಾ, ಅಥವಾ ಜನದ ಮೇಲೇನೆ ಟ್ರಸ್ಟಾ? ಯಾವುದ್ರ ಮೇಲೆ ಟ್ರಸ್ಟು? ಆದರೆ ಅವು ಯಾವತ್ತೂ ಒಂದು ಸಾರಿನೂ ಅವ್ರ ಭಾಷಣದಲ್ಲಿ ಐಕ್ಯತೆ ವಿಷಯ ಮಾತಾಡಲ್ಲ. ಸ್ಮಿತಾ, ನಮಗೆ ಯೂನಿಟಿ ಬೇಡವಾ ನಮ್ಮ ದೇಶದಲ್ಲಿ? ಯೂನಿಟಿ ಅಂದರೆ ನಾವಷ್ಟೇನಾ ಯೂನಿಫಾರ್ಮ್ ಹಾಕೊಂಡವ್ರ? ಯೂನಿಟಿ ಅಂದರೆ ಎಲ್ಲರೂ. ಇವತ್ತು ನಮ್ಮ ದೇಶದ ಪರಿಸ್ಥಿತಿ ಭಾಳ ವಿಪರೀತ ಬಿಗಡಾಯಿಸಿದೆ. ಇದನ್ನು ಬಹಳ ಸಂಕ್ಷಿಪ್ತವಾಗಿ ಹೇಳಬೇಕು ಅಂದರೆ, ಇಷ್ಟು ದಿವಸ ನಾವು ಟೂ ಫ್ರಂಟ್ ವಾರ್ ಅನ್ನೋದು ಭಾಳ ಮಾತು ನಡೀತಾ ಇತ್ತು. ಅದಕ್ಕೆ ನಾವು ತಯಾರು ಮಾಡ್ಕೊಳ್ಳಲ್ಲ, ಅದರ ವಿಷಯ ಮಾತಾಡ್ತಾ ಇದ್ವಿ. ಈಗ ತ್ರೀ ಫ್ರಂಟ್ ಆಗೋ ಸಾಧ್ಯತೆಗಳಿದೆಯಾ ಗೊತ್ತಿಲ್ಲ. ಅಥವಾ ನಮ್ಮ ಅಡ್ವರ್ಸರೀಸು ಉತ್ತರ ಆಮೇಲೆ ಪೂರ್ವ ಅವ್ರು ಸೇರ್ಕೊಂಡು ನಮಗೆ ಒಂದು ಕಡೆಯಿಂದ ಕಿರುಕುಳ ಕೊಡೋ ಸಾಧ್ಯವ ಗೊತ್ತಿಲ್ಲ. ಸೊ ಆದ್ದರಿಂದ ನಾವು ಇವತ್ತು ನಾವು ಒಟ್ಟಿಗೆ ಯುನೈಟ್ ಆಗದೇ ಇದ್ದರೆ, ಇದು ನಮ್ಮಲ್ಲಿ ನಾವೆಲ್ಲ ಒಟ್ಟುಗೂಡಿ ಕೆಲಸ ಮಾಡದೆ ಇದ್ದರೆ ಈ ಫ್ರೀಡಮ್ಮು ಚಿರಸ್ಥಾಯಿಯಾಗಿರುತ್ತಾ? ನೀವೇ ಹೇಳಿ. ಬೇಕಾದಷ್ಟು ನಮ್ಮ ಪೂರ್ವಜರು ಅವರ ಜೀವ ತೆತ್ತಬಿಟ್ಟು ನಮಗೆ ಇದನ್ನು ಆ ಸ್ವಾತಂತ್ರ್ಯ ಅನ್ನೋದು ಗಳಿಸ್ಕೊಟ್ರು. ನಾವು ಏನು ಮಾಡದಿದ್ರೂ ಸ್ವಾತಂತ್ರ್ಯ ಉಳಿಸ್ಕೊಳ್ಳೋದಾದ್ರು ಮಾಡಬೇಕಾ? ಸ್ವಾತಂತ್ರ್ಯ ಉಳಿಸ್ಕೊಳ್ಳೋಕ್ಕೆ ಏನು ಮಾಡಬೇಕು? ನಮ್ಮಲ್ಲಿ ಒಂದು ಒಗ್ಗಟ್ಟಿರಬೇಕು. ನಾವು ಒಟ್ಟಿಗೆ ಕೆಲಸ ಮಾಡಬೇಕು. ಒಬ್ಬರು ಒಂದು ಕಡೆ ಎಳೆಯೋದು, ಇನ್ನೊಬ್ಬರು ಇನ್ನೊಂದು ಕಡೆ ಎಳೆಯೋದು ಬಿಟ್ಟು ಸ್ವಲ್ಪ ನಾವು ಎಲ್ಲ ಒಟ್ಟಿಗೆ ಕೆಲಸ ಮಾಡಿ ನಾವು ಇರೋ ಆತಂಕದ ಪರಿಸ್ಥಿತಿಯನ್ನು ದೂರ ಮಾಡಿ, ಸೈನಿಕರು, ಮಾಜಿ ಸೈನಿಕರು ನಮ್ಮ ಮಾತಾರೋ ಕೇಳಿ, ಯಾರ ಮಾತು ಕೇಳ್ತಿದ್ರೆ ನಮ್ಮ ಮಾತಾರೋ ಕೇಳಿ. ನಮಗೇನಾರು ಒಂದು ಚಿಕ್ಕ ಒಂದು ಎಕ್ಸ್ಪೀರಿಯನ್ಸ್ ಇದೆ, ಆದರೆ ಇಲ್ಲ 24 ಗಂಟೆ ನೀವು ಬರೀ ತೂತು ಮೈ ಮೇಲೆ ಕಾಲ ಕಳೆದರೆ ನಮ್ಮ ದೇಶದ ಫ್ರೀಡಮ್ಗೆ ಧಕ್ಕೆ ಬರುವಂಥ ಸಾಧ್ಯತೆ ಇದೆ. ಅದು ಮಾತ್ರ ಆಗಬಾರ್ದು. ನಾವು ಈ ನೆಲಕ್ಕೋಸ್ಕರ ನಾವು ಯುದ್ಧ ಮಾಡಿದ್ದೀವಿ, ಗುಂಡೊಡಿಸ್ಕೊಂಡಿದ್ದೀವಿ. ಒಂದೊಂದು ಬೇಕಾದಷ್ಟು ಇಲ್ಲಿರೋ ಅವರೆಲ್ಲ ಸೈನಿಕರು ಈ ಮಾತನ್ನ ಪುಷ್ಟೀಕರಣ ಮಾಡೇ ನಾವೆಲ್ಲ ನಮ್ಮ ಇದರೊಳಗೆ ನಾವು ಎಷ್ಟು ಸಾಧ್ಯವೋ ಅಷ್ಟು ದೇಶಕ್ಕೋಸ್ಕರ ಮಾಡಿದ್ದೀವಿ. ಇವತ್ತು ದೇಶಕ್ಕೋಸ್ಕರ ಮಾಡೋಕ್ಕೆ ರೆಡಿಯಾಗಿದ್ದೀವಿ. ನಮಗೆ ಯುದ್ಧ ಮಾಡುವಂಥ ಸಾಮರ್ಥ್ಯ ಇಲ್ಲದೇ ಇರ್ಬೋದು ನಮಗೆ, ಆದರೆ ನಮಗೆ ಹೇಳೋಕ್ಕೆ ಸಾಮರ್ಥ್ಯ ಇದೆ. ನಾವು ಈ ಥರ ಮಾಡಿ, ನೀವು ಈ ಥರ ಕಟ್ಟಿ, ಈ ಥರ ಇದನ್ನು ನೀವು 13.5 ಕೋಟಿ ಜನನ ನೀವು ಉದ್ಧಾರ ಮಾಡಿದ್ದೀರ. ಇದು ಕೆಲವು ವರ್ಷಗಳಲ್ಲೇ ಅವ್ರನ್ನ ನೀವು ಅಪ್ಲಿಫ್ಟ್ ಮಾಡಿದ್ದೀರ. ಇನ್ನೂ 40 ಕೋಟಿಲಿ ಮಾಡಿ. ಈ ಥರ ನಮ್ಗೆ ಹೇಳೋ ಒಂದು ಕ್ಷಮತೆ ಇದೆ, ನಿಮಗೆ ಬುದ್ಧಿ ಹೇಳೋ ಕ್ಷಮತೆ ಇದೆ. ಆದರೆ ನೀವು ಅದನ್ನು ಯೂಸ್ ಮಾಡಿಕೊಳ್ದೇ ಇದ್ದರೆ ಅದು ನೀವು ಕೇಳಿದ್ದ ಪ್ರಶ್ನೆಗೆ ಉತ್ತರ ನನಗನ್ಸುತ್ತೆ. ಈ ಮಾತು ಹೇಳಕ್ಕೆ ನಂಗೆ ವಿಪರೀತ ಬೇಜಾರಾಗ್ತಾ ಇದೆ. ನಾನು ಒಬ್ಬ ಸೈನಿಕಾಗಿ ಇಲ್ಲ ನಮ್ಮ ದೇಶದ ಫ್ರೀಡಮ್ಗೆ ಧಕ್ಕೆ ಬರುತ್ತೆ ಅಂತ ಹೇಳೋದು ಬಹಳ ಹಾಸ್ಯಾಸ್ಪದವಾದ ಸಂಗತಿ. ಆದರೆ ಇವತ್ತು ಆ ಸ್ಥಿತಿನಲ್ಲಿ ಬಂದು ನಮ್ಮನ್ನು ನಿಲ್ಲಿಸ್ಬಿಟ್ಟಿದ್ದಾರೆ. ಕರೆಕ್ಟ್. ಭಂಡಾರಿ ಸರ್, ನಮಗೊಂದು ಸಣ್ಣ ಪುಟ್ಟ ಗಾಯ ಆದರೂ ಕೂಡ ನಾವು